4 ಡೈಲಾಗ್ ಹೇಳಕ್ ಬರುತ್ತೆ, ಫೈಟ್ ಕಲ್ತಿದೀವಿ ಅಂತ ಮಾತ್ರಕ್ಕೆ ಯಾರು ಇರೋ ಆಗಲ್ಲ. ಒಂದು ಸಿನಿಮಾ 2 ಸಿನಿಮಾದಲ್ಲಿ ಯಾರಿಗೂ ಗೊತ್ತಾಗಲ್ಲ. ಅವಾಗ ಜಡ್ಜ್ಮೆಂಟ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅದು ನಮ್ಗೆ ಗೊತ್ತಿರೋದಿಲ್ಲ. ಅದು ಯಾವುದೋ ಕೊರಿಯನ್ ಡ್ರಾಮಾ ಕದ್ದಿರ್ತಾರೆ. ನಿಮಗೆ ಒಂದಷ್ಟು ಗೊತ್ತಿದ್ರೆ ಮಾತ್ರ ನೀವು ನಿಮ್ಮನ್ನ ಮೋಸ ಮಾಡಕ್ ಆಗಲ್ಲ. ನಾನು 10 ಕೋಟಿ ಆಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಸೊ ಅವ್ರನ್ನೆಲ್ಲ ಹೀರೋ ಗೈಡ್ ಮಾಡಬೇಕಾಗತ್ತೆ. ಈಗ ರೈಟರ್ಸ್ಗಳ ವಿಷಯಗಳನ್ನ ನೀವು ಮಾತಾಡಿದ್ರೆ ಆಕ್ಚುಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲೇ ಆಕ್ಚುಲಿ ರೈಟರ್ ಡೈರೆಕ್ಟರ್ ಆಗಿ ಹೀರೋ ಆಗಿ ಹೆಸರು ಮಾಡಿರುವಂತಹ ನಟರುಗಳು ಕಲಾವಿದರು ನಮ್ಮಲ್ಲೇ ಜಾಸ್ತಿ ಇರೋದು ಆಕ್ಚುಲಿ. ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರು, ನಮ್ಮ ಉಪೇಂದ್ರ ಸರ್, ಸುದೀಪ್ ಸರ್, ಆ ತರದೆಲ್ಲ. ಸೊ ಅಂದ್ರೆ ಇನ್ ಮುಂದೆ ಹೋಗ್ತಾ ಅಂದ್ರೆ ನಾವು ಏನು ಈಗ ಜನಗಳು ರಿಸೀವ್ ಮಾಡ್ತಾ ಇರುವಂತಹ ರೀತಿ ಆಗಿರ್ಬೋದು ಸಿನಿಮಾ, ಅಥವಾ ಥಿಯೇಟ್ರಿಗೆ ಬಂದು ಥಿಯೇಟ್ರಿಕಲ್ ಆಡಿಯನ್ಸ್ ಅಂತ ಏನಿದೆ ಅದನ್ನ ಜಾಸ್ತಿ ಬಿಲ್ಡ್ ಮಾಡ್ಲಿಕ್ಕೆ ಹೀರೋಗಳು ಆಗ್ಬೇಕು ಅಂತ ಅನ್ಕೊಂಡು ಬರ್ತಾ ಇರುವಂತಹ ಕಲಾವಿದರಿಗೆ ಹೀರೋ ಅಷ್ಟೇ ಅಲ್ದೇನೆ, ಅಂದ್ರೆ ಏನೊಂದು ಫಿಸಿಕಲಿ ನಾವು ಹೆಂಗೆ ಅಪಿಯರೆನ್ಸ್ ಅದಷ್ಟೇ ಅಲ್ದೇನೆ ರೈಟಿಂಗ್ ವಿಷಯದಲ್ಲಾಗ್ಲಿ ಅಥವಾ ಬೇರೆ ಈಗ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವಿಷಯದಲ್ಲಾಗ್ಲಿ ಅದರಲ್ಲಿ ಸ್ವಲ್ಪ ಜಾಸ್ತಿ ಇನ್ನಷ್ಟು ವಿಷಯಗಳನ್ನ ಕಲ್ತ್ಕೋಬೇಕಾಗಿರೋದು ಖಂಡಿತವಾಗ್ಲೂ ಒಬ್ಬ ಹೀರೋಗೆ ಇವತ್ತಲ್ಲ, ಮೊದ್ಲಿಂದನೂ ಇತ್ತು. ಅದು ಇನ್ನು ಮುಂದೆನೂ ಇದ್ರೆ ತುಂಬಾ ಒಳ್ಳೇದು. ಅಂದ್ರೆ ನೋಡಕ್ ಚೆನ್ನಾಗಿ ಕಾಣಿಸ್ತಿದೀವಿ, ಹೈಟ್ ಇದೀವಿ, 4 ಡೈಲಾಗ್ ಹೇಳಕ್ ಬರುತ್ತೆ, ಫೈಟ್ ಕಲ್ತಿದೀವಿ ಅಂತ ಮಾತ್ರಕ್ಕೆ ಯಾರು ಹೀರೋ ಆಗಕ್ಕಾಗಲ್ಲ. ಯಾಕಂದ್ರೆ ನಮಗಿಂತ ತುಂಬಾ ಚೆನ್ನಾಗಿರೋರು ಹೊರಗಡೆ ಸಾವಿರಾರು ಜನ ಇದ್ದಾರೆ. ಇಂಡಸ್ಟ್ರಿಲಿ ನಾವುಗಳು ಮಾತ್ರ ಬಂದಿದ್ದೀವಿ ಅಂದ್ರೆ ಏನೋ ಎಕ್ಸ್ಟ್ರಾ ಇರಬೇಕು. ಅದು ಅಂದರೆ ನಿಮಗೆ ಒಂದು ಪೋಸ್ಟರ್ ಎಲ್ಲಿ ಪ್ರಿಂಟ್ ಆಗುತ್ತೆ, ನಿಮಗೆ ಯಾವ ಥರ ಥಿಯೇಟ್ರಲ್ಲಿ ರೆವಿನ್ಯೂ ಜನ್ರೇಟ್ ಆಗುತ್ತೆ, ಬಿಸ್ನೆಸ್ ಯಾವ ಥರ ಆಗುತ್ತೆ, ಅಂದರೆ ರೈಟಿಂಗ್ ಯಾವ ಥರ ಆಗುತ್ತೆ, ಇದಕ್ಕೆ ಪರ್ಮಿಷನ್ಸ್ ಎಲ್ಲ ಹಾಕಬೇಕು ಅಂದರೆ ಪ್ರತಿಯೊಂದು ಹಂತನೂ ಒಬ್ಬ ಹೀರೋ ಗೊತ್ತಿರಬೇಕು. ಅವಾಗ ನೀವು ಮೋಸ ಹೋಗಲ್ಲ. ಅಂದರೆ ಯಾರು ನಿಮ್ಮನ್ನು ಮೋಸ ಮಾಡೋಕ್ಕಾಗಲ್ಲ. ಗೊತ್ತಿರಬೇಕು. ಅಂದರೆ ಅದು ನನ್ನ ಪ್ರಕಾರ 1 ಸಿನಿಮಾ 2 ಸಿನಿಮಾದಲ್ಲಿ ಯಾರಿಗೂ ಗೊತ್ತಾಗಲ್ಲ. ಕೆಲವೊಂದು ಮೋಸಗಳು ಹೋದಾಗ್ಲೇ ಗೊತ್ತಾಗೋದು. ಅವಾಗ ಜಡ್ಜ್ಮೆಂಟ್ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ನಿಮಗೆ ಒಂದೊಂದು ಸಾರಿ ಎಲ್ಲಿಂದನೋ ಕತ್ಕೊಬಂದಿರ್ತಾರೆ ಕಥೆನ, ಅದು ನಮ್ಗೆ ಗೊತ್ತಿರೋದಿಲ್ಲ. ಅದು ಯಾವುದೋ ಕೊರಿಯನ್ ಡ್ರಾಮಾ ಕದ್ದಿರ್ತಾರೆ, ಯಾವುದೋ ಹಿಟ್ಟಾಗಿರೋ ಮಲಯಾಳಂ ಸಿನಿಮಾನೇ ನಮಗೆ ಬಂದು ಹೇಳಿರ್ತಾರೆ. ನಿಮಗೆ ಒಂದಷ್ಟು ಗೊತ್ತಿದ್ರೆ ಮಾತ್ರ ನೀವು ನಿಮ್ಮನ್ನ ಮೋಸ ಮಾಡೋಕ್ಕಾಗಲ್ಲ. ಸೊ ಹೀರೋ ಆದವನ್ಗೆ ಅದೆಲ್ಲ ಗೊತ್ತಿರಬೇಕು. ಒಂದಷ್ಟು ವರ್ಲ್ಡ್ ಸಿನಿಮಾಸ್ ನೋಡಬೇಕು, ಬುಕ್ಸ್ಗಳು ಓದಿರಬೇಕು, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಗೊತ್ತಿರಬೇಕು. ಕೆಲವೊಂದು ಪ್ರೊಡಕ್ಷನ್ ಹೌಸ್ಗೆ ಸಿನಿಮಾ ರಿಲೀಸ್ ಮಾಡೋ ಕೆಪಾಸಿಟಿನೇ ಇರೋದಿಲ್ಲ. ಯಾರೋ ಮಾಡಿದ್ರು, ಯಾವುದೋ ಒಂದು ದೊಡ್ಡ ಸಿನಿಮಾ ಸಕ್ಸಸ್ ಆಗಿತ್ತು, ನಾನು 10 ಕೋಟಿ ಆಗ್ತೀನಿ ಅಂದ್ಬಿಟ್ಟು ಬಂದ್ಬಿಟ್ಟಿರ್ತಾರೆ. ಸೊ ಅವ್ರನ್ನೆಲ್ಲ ಹೀರೋ ಗೈಡ್ ಮಾಡಬೇಕಾಗತ್ತೆ. ಸೊ ಅವ್ರು ಗೈಡ್ ಮಾಡೋ ಮುಖಾಂತರ ಹೀರೋದು ನೆಕ್ಸ್ಟ್ ಸ್ಟೆಪ್ಗಳಿಗೆ. ಯಾಕಂದರೆ ಒಂದು ಸಿನಿಮಾ ಬಿದ್ದರೆ ಹೀರೋ ಗ್ರಾಫ್ ಹಾಗೆ ಕೆಳಗೆ ಬೀಳತ್ತೆ. ಸೊ ಅದಕ್ಕೆ ಹೀರೋ ಅನ್ನೋನ್ಗೆ ಎಲ್ಲ ಪ್ರತಿಯೊಂದು ಹಂತನೂ ಗೊತ್ತಿರಬೇಕು.